ಲಾಲ್ಬಾಗಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ನಾ ಬಂದಿದ್ದೆ. ಇದರ ಇವತ್ತಿನ ಅಂದ್ರೆ ಈ ಸತಿಯ ಥೀಮ್ ಏನಿದೆ, ಇದು ತೇಜಸ್ವಿಯವರ ವಿಸ್ಮಯ. ಯಾಕಂದ್ರೆ ಅವ್ರು ಬದುಕಿದ ರೀತಿನೇ ಆ ರೀತಿ. ಅವರು ಬಹಳ ದೊಡ್ಡ ಒಬ್ಬ ಅನ್ವೇಷಕ, ಎಕ್ಸ್ಪ್ಲೋರರು, ಎಲ್ಲದರ ಹುಡುಕಾಟದಲ್ಲಿದ್ದರು. ಅವರ ಪುಸ್ತಕಗಳನ್ನು ನೋಡಿದ್ರೆ ಮೆಲೇನಿಯಲ್ ಸೀರಿಯಸ್ ಇರ್ಬೋದು, ಎಲ್ಲ ಇನ್ಫಾರ್ಮೇಷನ್ಗಳನ್ನ, ಕೌತುಕಗಳನ್ನ ಪ್ರಪಂಚಕ್ಕೆ ಹಂಚ್ಕೋಬೇಕು ಅನ್ನುವಂತಹ ಒಂದು ಹಂಬಲಿ. ಅದ್ರ ಜೊತೆಗೆ ಈ ಅಣ್ಣನ ನೆನಪು ಓದಿದಾಗ ಅವರಲ್ಲಿರುವಂತಹ ಒಂದು ಹಾಸ್ಯ ಪ್ರಜ್ಞೆ, ಜೊತೆಗೆ ಕರ್ವಾಲು, ಜುಗಾರಿ ಕ್ರಾಸ್, ದಯಾಳಿಗಳು, ಇದೆಲ್ಲ ಪುಸ್ತಕಗಳನ್ನು ಓದ್ತಾ ಇರಬೇಕಾದ್ರೆ ನಾನು ಯಾವತ್ತೂ ಹೇಳ್ತೀನಿ, ಕನ್ನಡದಲ್ಲಿ ಮೊದಲು ನಾವು ಪ್ರಾರಂಭಿಸಬೇಕು ಯಾವ ಲೇಖಕರಿಂದ ಅಂದರೆ ಪೂರ್ಣಚಂದ್ರ ತೇಜಸ್ವಿಯಿಂದ. ಯಾಕಂದರೆ ಅವರಲ್ಲಿ ಒಂದು ಕನ್ನಡತೆ ಇದೆ, ಜೊತೆಗೆ ಒಂದು ದೊಡ್ಡ ಮಾನವತಾವಾದಿ. ಯಾವಾಗಲೂ ಕೂಡ ಅವರು ಹೋರಾಡಿದ್ದೇ ಕೊಂದು ಉಳಿಸಬೇಕಾದ ಧರ್ಮ ಯಾವುದಾದ್ರೂ ಇದೆಯಾ ಅನ್ನುವಂತಹ ಒಂದು ಘೋಷಣೆಗೋಸ್ಕರ. ಸೊ ಇಲ್ಲಿ ಬಂದಿದ್ದು ಬಹಳ ಖುಷಿಯಾಗಿದೆ. ಸೊ ದಯವಿಟ್ಟು ಯಾರು ಬೆಂಗಳೂರಿಗರಿದ್ದೀರಾ, ಸುತ್ತಮುತ್ತ ಯಾರಿದ್ದೀರಾ, ಬನ್ನಿ. ಸೊ ಅವರ ಬದುಕನ್ನು ಈ ಫಲಪುಷ್ಪ ಒಂದು ಪ್ರದರ್ಶನದ ಜೊತೆ ಸಂಭ್ರಮಿಸೋಣ.